ಓಂ ಶಾಂತಿ. ಮುರುಳಿಯ ದಿನಾಂಕ 18/6. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ರುದ್ರ ಜ್ಞಾನ ಯಜ್ಞವು ಸ್ವಯಂ ರುದ್ರನೇ ರಚಿಸಿದ್ದಾರೆ. ಇದರಲ್ಲಿ ನೀವು ತಮ್ಮದೆಲ್ಲವನ್ನ ಸ್ವಾಹ ಮಾಡಿ, ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ. ಪ್ರಶ್ನೆ: ಸಂಗಮಯುಗದಲ್ಲಿ ಯಾವ ವಿಚಿತ್ರವಾದ ಆಟವು ನಡೆಯುತ್ತದೆ? ಬಾಬಾ ತಿಳಿಸ್ತಾರೆ, ಭಗವಂತನು ರಚಿಸಿರುವ ಯಜ್ಞದಲ್ಲಿಯೇ ಅಸುರರ ವಿಘ್ನಗಳು ಬೀಳುತ್ತವೆ. ಸಂಗಮಯುಗದಲ್ಲಿಯೇ ಈ ವಿಚಿತ್ರವಾದ ಆಟವು ನಡೆಯುತ್ತದೆ. ಇಂತಹ ಯಜ್ಞವು ಇಡೀ ಕಲ್ಪದಲ್ಲಿಯೇ ರಚಿಸುವುದಿಲ್ಲ. ಇದು ಸ್ವರಾಜ್ಯವನ್ನ ಪಡೆಯುವುದಕ್ಕಾಗಿ ರಾಜಸ್ವ ಅಶ್ವಮೇಧ ಯಜ್ಞವಾಗಿದೆ. ಇದರಲ್ಲಿಯೇ ವಿಘ್ನಗಳು ಬೀಳುತ್ತವೆ. ಓಂ ಶಾಂತಿ. ನೀವು ಎಲ್ಲಿ ಕುಳಿತಿದ್ದೀರಿ? ಇದಕ್ಕೆ ಶಾಲೆ ಅಥವಾ ವಿಶ್ವವಿದ್ಯಾಲಯವೆಂದು ಹೇಳಲಾಗುತ್ತದೆ. ಇದು ವಿಶ್ವವಿದ್ಯಾಲಯವಾಗಿದೆ. ಈ ಈಶ್ವರೀಯ ಸೇವಾ ಕೇಂದ್ರದಲ್ಲಿ ತಂದೆಯು ಅತಿ ದೊಡ್ಡ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ. ಶಾಸ್ತ್ರಗಳಲ್ಲಿ ರುದ್ರ ಯಜ್ಞವೆಂಬ ಹೆಸರನ್ನು ಬರೆದಿದ್ದಾರೆ. ಈ ಸಮಯದಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಶಿವ ತಂದೆಯು ಈ ಪಾಠಶಾಲೆ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓದಿಸುತ್ತಾರೆ. ಅವರು ಈ ಯಜ್ಞವನ್ನು ರಚಿಸಿದ್ದಾರೆ. ಇದರ ಹೆಸರೂ ಸಹ ಪ್ರಖ್ಯಾತವಾಗಿದೆ. ಮಕ್ಕಳ ಬುದ್ಧಿಯಲ್ಲಿ ನೆನಪಿರಬೇಕಲ್ಲವೇ? ರಾಜಸ್ವ ಅರ್ಥಾತ್ ಸ್ವರಾಜ್ಯಕ್ಕಾಗಿ. ರಾಜಸ್ವ ಅಶ್ವಮೇಧ ರುದ್ರ ಜ್ಞಾನ ಯಜ್ಞವಾಗಿದೆ. ಅಶ್ವಮೇಧ ಎಂದರೆ ಏನೆಲ್ಲವೂ ಕಾಣುತ್ತಿದೆಯೋ ಅದೆಲ್ಲವನ್ನ ಸ್ವಾಹ ಮಾಡುತ್ತೀರಿ. ಇದರಲ್ಲಿ ಶರೀರವು ಸ್ವಾಹ ಆಗಿಬಿಡುತ್ತದೆ. ಆತ್ಮವು ಸ್ವಾಹ ಆಗಲು ಸಾಧ್ಯವಿಲ್ಲ. ಎಲ್ಲ ಶರೀರಗಳು ಸ್ವಾಹ ಆಗ್ತದೆ. ಉಳಿದ ಆತ್ಮಗಳು ಹಿಂತಿರುಗಿ ಹೋಗುತ್ತವೆ. ಇದು ಸಂಗಮಯುಗವಾಗಿದೆ. ಎಲ್ಲ ಆತ್ಮಗಳು ಹೋಗುತ್ತಾರೆ. ಉಳಿದಂತೆ ಶರೀರಗಳು ಇಲ್ಲಿ ಸಮಾಪ್ತಿಯಾಗುತ್ತದೆ. ಇದೆಲ್ಲವೂ ಡ್ರಾಮಾ ಆಗಿದೆ. ನೀವು ಈ ಡ್ರಾಮಾದಲ್ಲಿ ವಶರಾಗಿ ನಡೆಯುತ್ತಿದ್ದೀರಿ. ತಂದೆ ತಿಳಿಸ್ತಾರೆ, ನಾನು ರಾಜಸ್ವ ಯಜ್ಞವನ್ನು ರಚಿಸಿದ್ದೇನೆ. ಇದನ್ನೂ ಸಹ ನಾಟಕದ ಅನುಸಾರ ರಚಿಸಲ್ಪಟ್ಟಿದೆ. ನಾನು ಯಜ್ಞವನ್ನು ರಚಿಸಿದ್ದೇನೆ ಎಂದು ಹೇಳೋದಿಲ್ಲ. ಯೋಜನೆಯ ಅನುಸಾರ ನೀವು ಮಕ್ಕಳಿಗೆ ಓದಿಸೋದಕ್ಕಾಗಿ ಕಲ್ಪದ ಹಿಂದಿನಂತೆ ಜ್ಞಾನ ಯಜ್ಞವನ್ನು ರಚಿಸಲಾಗಿದೆ. ನಾನು ರಚಿಸಿದ್ದೇನೆ ಎಂಬ ಅರ್ಥವೂ ಸಹ ಬರೋದಿಲ್ಲ. ನಾಟಕದ ಅನುಸಾರವೇ ಇದು ರಚಿಸಲ್ಪಟ್ಟಿದೆ. ಕಲ್ಪಕಲ್ಪವೂ ರಚಿಸಲಾಗುತ್ತದೆ. ಈ ನಾಟಕವು ಮಾಡಲ್ಪಟ್ಟಿದೆ ಅಲ್ಲವೇ? ನಾಟಕದ ಯೋಜನೆ ಅನುಸಾರ ಒಂದೇ ಬಾರಿ ಯಜ್ಞವನ್ನು ರಚಿಸಲಾಗತ್ತೆ. ಇದೇನು ಹೊಸ ಮಾತಲ್ಲ. ಈಗ ಬುದ್ಧಿಯಲ್ಲಿ ಕುಳಿತಿದೆ. ಅವಶ್ಯವಾಗಿ 5,000 ವರ್ಷಗಳ ಮೊದಲೂ ಸಹ ಸತ್ಯಯುಗವಿತ್ತು. ಈಗ ಪುನಃ ಚಕ್ರವು ಪುನರಾವರ್ತನೆಯಾಗ್ತದೆ. ಹೊಸ ಪ್ರಪಂಚವು ಪುನಃ ಸ್ಥಾಪನೆಯಾಗ್ತಾ ಇದೆ. ನಾವು ಹೊಸ ಪ್ರಪಂಚದಲ್ಲಿ ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಓದ್ತಾ ಇದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಯಾರು ನಾಟಕದ ಅನುಸಾರ ಕಲ್ಪದ ಮೊದಲು ಆಗಿದ್ದರೋ ಅವರೇ ಆಗುತ್ತಾರೆ, ಈಗಲೂ ಆಗುತ್ತಾರೆ. ಸಾಕ್ಷಿಯಾಗಿ ನಾಟಕವನ್ನು ನೋಡಬೇಕಾಗಿದೆ ಮತ್ತು ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಮಕ್ಕಳು ಮಾರ್ಗವನ್ನು ತಿಳಿಸಬೇಕು. ಮುಖ್ಯವಾದ ಮಾತು ಪವಿತ್ರತೆಯಾಗಿದೆ. ಬನ್ನಿ, ಪವಿತ್ರರನ್ನಾಗಿ ಮಾಡಿ ಈ ಚೀಚಿ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನ ಕರೆದಿರಿ. ತಂದೆ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ. ಮಕ್ಕಳಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಲಾಗಿದೆ. ಮುಖ್ಯ ಮಾತನ್ನ ತಂದೆ ತಿಳಿಸ್ತಾರೆ, ಮನ್ಮನಾ ಭವ. ಪಾವನರಾಗುವುದಕ್ಕಾಗಿ ತಂದೆಯನ್ನು ನೆನಪು ಮಾಡ್ತೇವೆ. ಇದನ್ನ ಮರಿಬಾರದು. ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಲಾಭ ಆಗತ್ತೆ. ಮಕ್ಕಳು ದಿನಚರ್ಯವನ್ನು ಇಡಬೇಕು. ಇಲ್ಲದಿದ್ದರೆ ಅಂತಿಮದಲ್ಲಿ ಅನುತ್ತೀರ್ಣರಾಗಿ ಬಿಡ್ತೀರಿ. ನಾವೇ ಸತೋ ಪ್ರಧಾನರಾಗಿದ್ದೆವು ಎಂದು ತಿಳಿತೀರಿ. ಅಂದಾಗ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಯಾರು ಶ್ರೇಷ್ಠರಾಗುವರೋ ಅವರೇ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗುವುದು. ನೆನಪಿನಲ್ಲಿ ಇರಬೇಕಾಗ್ತದೆ. ಇದಂತೂ ನಿಮಗೆ ಗೊತ್ತಿದೆ. ಇನ್ನು ಸ್ವಲ್ಪವೇ ಸಮಯವಿದೆ. ಇದರ ನಂತರ ಸುಖದ ದಿನಗಳು ಬರಲಿದೆ. ಅವಶ್ಯವಾಗಿ ನಮ್ಮ ಅಪಾರ ಸುಖದ ದಿನಗಳು ಬರ್ತದೆ. ತಂದೆ ಒಂದೇ ಬಾರಿ ಬರ್ತಾರೆ.
ದುಃಖಧಾಮವನ್ನೇ ಸಮಾಪ್ತಿ ಮಾಡಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ನಾವೀಗ ಈಶ್ವರಿಯ ಪರಿವಾರದವರಾಗಿದ್ದೇವೆ, ನಂತರ ದೈವೀ ಪರಿವಾರದಲ್ಲಿ ಹೋಗ್ತೇವೆ. ಈ ಸಮಯದ ಗಾಯನವೇ ಇದೆ. ಈ ಸಂಗಮಯುಗ ಪುರುಷೋತ್ತಮ ಶ್ರೇಷ್ಠರಾಗುವ ಯುಗವಾಗಿದೆ. ನಮಗೆ ಬೇಹದ್ದಿನ ತಂದೆ ಓದಿಸ್ತಾ ಇದ್ದಾರೆ. ಮುಂದೆ ಹೋದಂತೆ ಸನ್ಯಾಸಿಗಳು ಸಹ ಇದನ್ನು ಒಪ್ತಾರೆ. ಅಂತಹ ಸಮಯವೂ ಸಹ ಬರ್ತಾ ಇದೆ. ಈಗಿನ ನಿಮ್ಮ ಪ್ರಭಾವವು ಅಷ್ಟೊಂದು ಬೀರ್ತಾ ಇಲ್ಲ. ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ. ಇನ್ನೂ ಸಮಯ ಇದೆ. ಕೊನೆಯಲ್ಲಿ ಈ ಸನ್ಯಾಸಿಗಳು ಮೊದಲಾದವರು ಸಹ ಬಂದು ತಿಳಿದುಕೊಳ್ತಾರೆ. ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬ ಜ್ಞಾನವು ಯಾರಲ್ಲಿಯೂ ಇಲ್ಲ. ಇದನ್ನೂ ಸಹ ಮಕ್ಕಳು ತಿಳ್ಕೊಂಡಿದ್ದೀರಿ. ಪವಿತ್ರತೆಯ ಮೇಲೆ ಎಷ್ಟೊಂದು ವಿಘ್ನಗಳು ಬರ್ತವೆ. ಅಬಲೆಯರ ಮೇಲೆ ಅತ್ಯಾಚಾರ ಆಗತ್ತೆ. ದ್ರೌಪದಿಯು ಕರೆದಳಲ್ಲವೇ? ವಾಸ್ತವದಲ್ಲಿ ನೀವೆಲ್ಲರೂ ದ್ರೌಪದಿಯರು, ಸೀತೆಯರು, ಪಾರ್ವತಿಯರಾಗಿದ್ದೀರಿ. ನೆನಪಿನಲ್ಲಿರೋದ್ರಿಂದ ಅಬಲೆಯರು, ಕುಬ್ಜೆಯರು ಸಹ ತಂದೆಯಿಂದ ಆಸ್ತಿಯನ್ನು ಪಡೀತಾರೆ. ನೆನಪಿನಲ್ಲಿರುವುದು ಸಹಜ ಅಲ್ವಾ? ಭಗವಂತ ಬಂದು ಯಜ್ಞವನ್ನು ರಚಿಸ್ತಾರೆ. ಇದರಲ್ಲಿ ಎಷ್ಟೊಂದು ವಿಘ್ನಗಳು ಬರ್ತವೆ. ಈಗಲೂ ಸಹ ವಿಘ್ನಗಳು ಬರ್ತಾ ಇರತ್ತೆ. ಕನ್ಯರಿಗೆ ಬಲವಂತದಿಂದ ವಿವಾಹ ಮಾಡಿಸ್ತಾರೆ, ಇಲ್ಲವೆಂದರೆ ಹೊಡೆದು ಮನೆಯಿಂದ ಆಚೆ ಹಾಕ್ತಾರೆ. ಅದರಿಂದ ಹೇ ಪತಿತ ಪಾವನ ಬನ್ನಿ ಎಂದು ಕರೀತಾರೆ. ಅಂದಮೇಲೆ ಅವರಿಗೆ ಅವಶ್ಯವಾಗಿ ಬಂದು ಪಾವನ ಮಾಡಲು ರಥ ಬೇಕಲ್ವಾ? ಸ್ಥೂಲ ನೀರಿನಿಂದ ಪಾವನ ಆಗೋದಿಲ್ಲ. ತಂದೆ ಬಂದು ಪಾವನ ಮಾಡಿ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತಾರೆ. ನೀವು ನೋಡ್ತೀರಿ, ಈ ಪತಿತ ಪ್ರಪಂಚದ ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಅಂದಮೇಲೆ ನಾವೇಕೆ ತಂದೆ ಮಕ್ಕಳಾಗಬಾರದು? ಸ್ವಾಹ ಆಗಿಬಿಡಬಾರದು? ಹೇಗೆ ಸ್ವಾಹ ಆಗೋದು, ಹೇಗೆ ವರ್ಗಾವಣೆ ಆಗೋದೆಂದು ಕೇಳ್ತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ನೀವು ಈ ಸಾಕಾರ ನೋಡ್ತಾ ಇದ್ದೀರಾ ಅಲ್ವಾ? ಇವರು ತಾವು ಬ್ರಹ್ಮ ಕಲಿಸುತ್ತಿದ್ದಾರೆ. ನಾವು ಎಂಥ ಕರ್ಮವನ್ನು ಮಾಡ್ತೇವೆ ನಮ್ಮನ್ನು ನೋಡಿ ಅನ್ಯರೂ ಮಾಡ್ತಾರೆ. ತಂದೆ ಇವರಿಂದ ಕರ್ಮ ಮಾಡಿಸಿದರಲ್ವೇ? ಯಜ್ಞದಲ್ಲಿ ಎಲ್ಲವನ್ನ ಸ್ವಾಹ ಮಾಡಿಬಿಟ್ರು. ಸ್ವಾಹ ಆಗೋದ್ರಲ್ಲೇ ಯಾವುದೇ ಕಷ್ಟ ಇಲ್ಲ. ಇವರು ಬಹಳ ಸಾಹುಕಾರರೂ ಅಲ್ಲ, ಬಡವರೂ ಆಗಿರಲಿಲ್ಲ, ಸಾಧಾರಣವಾಗಿದ್ದರು. ಯಜ್ಞವನ್ನು ರಚಿಸಲಾಗುತ್ತದೆ ಎಂದರೆ ಅದರಲ್ಲಿ ಆಹಾರ ಪಾನೀಯ ಎಲ್ಲ ಸಾಮಗ್ರಿ ಬೇಕಲ್ವಾ? ಇದು ಈಶ್ವರಿಯ ಯಜ್ಞವಾಗಿದೆ. ಈಶ್ವರ ಬಂದು ಈ ಜ್ಞಾನ ಯಜ್ಞದ ಸ್ಥಾಪನೆ ಮಾಡಿಸಿದ್ದಾರೆ. ನಿಮಗೆ ಓದಿಸ್ತಾರೆ. ಈ ಯಜ್ಞದ ಮಹಿಮೆ ಬಹಳ ಭಾರೀ ಆಗಿದೆ. ಈಶ್ವರಿಯ ಯಜ್ಞದಿಂದಲೇ ನಿಮ್ಮ ಶರೀರದ ನಿರ್ವಹಣೆ ಆಗತ್ತೆ. ಅವರು ತಮ್ಮನ್ನು ಅರ್ಪಣಾಮಯ ಎಂದು ತಿಳಿಯುತ್ತಾರೆ. ನಾವು ಟ್ರಸ್ಟಿಯಾಗಿದ್ದೇವೆ. ಎಲ್ಲರೂ ಈಶ್ವರನದ್ದಾಗಿದೆ. ನಾವು ಶಿವತಂದೆ ಯಜ್ಞದಿಂದ ಭೋಜನವನ್ನು ಸ್ವೀಕರಿಸ್ತೇವೆ. ಇದು ತಿಳುವಳಿಕೆಯ ಮಾತಲ್ವಾ? ಇಲ್ಲಂತೂ ಎಲ್ಲರೂ ಬಂದು ಕುಳಿತು ಬಿಡುವಂತಿಲ್ಲ. ಇವರನ್ನು ನೋಡಿ ಹೇಗೆ ಎಲ್ಲವನ್ನ ಸ್ವಾಹ ಮಾಡಿಬಿಡ್ತಾರೆ. ತಂದೆ ತಿಳಿಸ್ತಾರೆ, ಇವರು ಎಂತಹ ಕರ್ಮವನ್ನು ಮಾಡುವರೋ ಅದನ್ನು ನೋಡಿ ಅನ್ಯರು ಬಹಳಷ್ಟು ಮಂದಿ ಸ್ವಾಹ ಮಾಡಿದ್ರು. ಯಾರು ಯಾರು ಅರ್ಪಣೆಯಾದರೂ ಅವರು ತಮ್ಮ ಆಸ್ತಿಯನ್ನು ಪಡೀತಾರೆ. ಬುದ್ಧಿಯಿಂದಲೂ ಸಹ ತಿಳಿಯಲಾಗ್ತದೆ. ಆತ್ಮವಂತೂ ಹೊರಟು ಹೋಗತ್ತೆ. ಉಳಿದಂತೆ ಶರೀರವು ಇಲ್ಲಿಯೇ ಸಮಾಪ್ತಿಯಾಗಿ ಬಿಡತ್ತೆ. ಇದು ಬೇಹದ್ದಿನ ಯಜ್ಞವಾಗಿದೆ. ಇದರಲ್ಲಿ ಎಲ್ಲವೂ ಸ್ವಾಹ ಆಗತ್ತೆ. ನೀವು ಮಕ್ಕಳಿಗೆ ತಿಳಿಸಲಾಗಿದೆ ಹೇಗೆ ಬುದ್ಧಿಯಿಂದ ಸ್ವಾಹ ಆಗಿ ನಷ್ಟಮೋಹ ಆಗೋದು ಎಂದು. ಇದು ಸಹ ನಿಮಗೆ ತಿಳಿದಿದೆ. ಇಲ್ಲಿನ ಸಾಮಗ್ರಿಗಳೆಲ್ಲ ಬೂದಿಯಾಗಲಿದೆ. ಎಷ್ಟು ದೊಡ್ಡ ಯಜ್ಞವಾಗಿದೆ. ಇದರ ನಂತರ ಸತ್ಯುಗದಲ್ಲಿ ಯಾವುದೇ ಯಜ್ಞವನ್ನು ರಚಿಸಲಾಗೋದಿಲ್ಲ. ಯಾವುದೇ ಉಪದ್ರವಗಳು ಆಗೋದಿಲ್ಲ. ಈ ಭಕ್ತಿ ಮಾರ್ಗದ ಅನೇಕ ಯಜ್ಞಗಳೆಲ್ಲವೂ ಸಮಾಪ್ತಿಯಾಗಿ ಬಿಡತ್ತೆ. ಜ್ಞಾನ ಸಾಗರನು ಒಬ್ಬರೇ ಭಗವಂತನಾಗಿದ್ದಾರೆ. ಅವರೇ ಮನುಷ್ಯ ಸೃಷ್ಟಿಯ ಬೀಜರೂಪ ಸತ್ಯ ಚೈತನ್ಯವಾಗಿದ್ದಾರೆ. ಶರೀರವಂತೂ ಜಡವಾಗಿದೆ, ಆತ್ಮವೇ ಚೈತನ್ಯವಾಗಿದೆ. ಅವರು ಜ್ಞಾನ ಸಾಗರನಾಗಿದ್ದಾರೆ. ನೀವು ಮಕ್ಕಳಿಗೆ ಕುಳಿತು ಓದಿಸ್ತಾರೆ. ಮನುಷ್ಯರು ಕೇವಲ ಹಾಡ್ತಾ ಇರ್ತಾರೆ ಮತ್ತು ನಿಮಗೆ ತಂದೆ ಪೂರ್ಣ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಜ್ಞಾನವೇನೂ ಬಹಳಷ್ಟು ಇಲ್ಲ. ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿಸಬೇಕಾಗಿದೆ. ಇಲ್ಲಿ ಸ್ವಯಂ ತಂದೆನೇ ನಮಗೆ ಓದಿಸ್ತಾ ಇದ್ದಾರೆ. ತಿಳಿಸ್ತಾರೆ, ನಾನು ಸಾಧಾರಣ ಮನುಷ್ಯನ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ. ಭಗೀರಥನು ಪ್ರಸಿದ್ಧನಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಮನುಷ್ಯನ ತನುವಿನಲ್ಲಿಯೇ ತಂದೆ ಬರ್ತಾರೆ.
ಶಿವನೆಂದು ಅವರದ್ದು ಒಂದೇ ಹೆಸರು ನಡೆದು ಬರುತ್ತದೆ. ಮತ್ತೆಲ್ಲರ ಹೆಸರುಗಳು ಬದಲಾಗುತ್ತದೆ. ಆದರೆ ಇವರ ಹೆಸರು ಬದಲಾಗುವುದಿಲ್ಲ. ಆದರೆ ಭಕ್ತಿಯಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಇಲ್ಲಂತೂ ಶಿವ ತಂದೆ ಇದ್ದಾರೆ. ಶಿವನು ಕಲ್ಯಾಣಕಾರಿ ಎಂದು ಹೇಳುತ್ತಾರೆ. ಭಗವಂತನೇ ಬಂದು ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಕಲ್ಯಾಣಕಾರಿಯಾದರಲ್ಲವೇ? ಭಾರತದಲ್ಲಿ ಸ್ವರ್ಗ ಇತ್ತು, ಈಗ ನರಕವಾಗಿದೆ. ಈಗ ಪುನಃ ಸ್ವರ್ಗವಾಗುವುದು. ಇದಕ್ಕೆ ಪುರುಷೋತ್ತಮ ಸಂಗಮಯುಗ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿಯೇ ತಂದೆಯು ಅಂಬಿಗರಾಗಿ ಬಂದಿದ್ದಾರೆ. ನಮ್ಮನ್ನು ಈ ತೀರದಿಂದ ಆ ತೀರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇದು ಹಳೆಯ ದುಃಖ ಪ್ರಪಂಚವಾಗಿದೆ. ಇದರ ನಂತರ ನಾಟಕದ ಅನುಸಾರ ಅವಶ್ಯವಾಗಿ ಹೊಸ ಪ್ರಪಂಚ ಆಗುವುದು. ಇದಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತೀರಿ. ತಂದೆ ನೆನಪು ಪದೇ ಪದೇ ಮರೆತು ಹೋಗುತ್ತದೆ. ಇದರಲ್ಲಿಯೇ ಪರಿಶ್ರಮ ಇದೆ. ಬಾಕಿ ನಿಮ್ಮಿಂದ ಯಾವ ವಿಕರ್ಮಗಳು ಆಗಿವೆಯೋ ಅದರ ಶಿಕ್ಷೆಯನ್ನು ಕರ್ಮಭೋಗದ ಲೆಕ್ಕದಲ್ಲಿ ಭೋಗಿಸಲೇಬೇಕಾಗುತ್ತದೆ. ಇದನ್ನು ಅಂತ್ಯದವರೆಗೂ ಅನುಭವಿಸಲೇಬೇಕಾಗಿದೆ. ಇದರಲ್ಲಿ ಕ್ಷಮೆ ಸಿಗುವುದಿಲ್ಲ. ಬಾಬಾ ಕ್ಷಮಿಸಿ ಎಂದಲ್ಲ. ನಾಟಕದ ಅನುಸಾರ ಎಲ್ಲವೂ ಆಗುತ್ತದೆ. ಕ್ಷಮೆ ಇತ್ಯಾದಿ ಏನೂ ಸಿಗುವುದಿಲ್ಲ. ಲೆಕ್ಕಾಚಾರಗಳನ್ನು ಮುಗಿಸಲೇಬೇಕಾಗಿದೆ. ತಮೋಪ್ರಧಾನ ಸತೋಪ್ರಧಾನರಾಗಬೇಕಾಗಿದೆ. ಇದಕ್ಕಾಗಿ ಶ್ರೀಮತವು ಸಿಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತದಿಂದ ನೀವು ಶ್ರೇಷ್ಠರಾಗುತ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವೀಗ ಆಗುತ್ತಿದ್ದೀರಿ. ತಂದೆಯು ಕಲ್ಪಕಲ್ಪವೂ ಬಂದು ನಮಗೆ ಓದಿಸುತ್ತಾರೆ. ಅದರ ಪ್ರಾರಬ್ಧವು ಅರ್ಧ ಕಲ್ಪಕ್ಕಾಗಿ ಸಿಗುತ್ತದೆ ಎಂದು ನಿಮಗೆ ಈಗ ಸ್ಮೃತಿ ಬಂದಿದೆ. ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದರ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ಕಲ್ಪಕಲ್ಪವು ತಂದೆಯೇ ಬಂದು ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಿಳಿಸುತ್ತಾರೆ. ನಿಮ್ಮ ಕರ್ತವ್ಯವು ಓದುವುದು ಮತ್ತು ಪವಿತ್ರರಾಗುವುದಾಗಿದೆ. ಯೋಗದಲ್ಲಿ ಇರಬೇಕಾಗಿದೆ. ತಂದೆ ಮಕ್ಕಳಾಗಿ ಪವಿತ್ರರಾಗದಿದ್ದರೆ 100ಕ್ಕೆ 100 ಪಟ್ಟು ಶಿಕ್ಷೆಯಾಗಿ ಬಿಡುವುದು. ಹೆಸರು ಸಹ ಹಾಳಾಗುತ್ತದೆ. ಸದ್ಗುರುವಿನ ನಿಂದಕರಿಗೆ ನೆಲೆ ಇಲ್ಲ ಎಂದು ಹಾಡುತ್ತಾರೆ. ಇವರು ಯಾರು ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ. ಸತ್ಯ ತಂದೆಯು ಸದ್ಗುರು, ಸತ್ಯ ಶಿಕ್ಷಕರಾಗಿದ್ದಾರೆ ಅಲ್ಲವೇ? ನಿಮಗೆ ಅವರು ಓದಿಸುತ್ತಾರೆ. ಸತ್ಯ ಗುರುವೂ ಆಗಿದ್ದಾರೆ. ಹೇಗೆ ತಂದೆಯು ಜ್ಞಾನಸಾಗರನಾಗಿದ್ದಾರೆಯೋ ಹಾಗೆಯೇ ನೀವು ಸಹ ಮಾಸ್ಟರ್ ಜ್ಞಾನಸಾಗರ ಆಗಿದ್ದೀರಾ ಅಲ್ಲವೇ? ತಂದೆಯಂತೂ ಸಂಪೂರ್ಣ ಜ್ಞಾನವನ್ನು ಕೊಟ್ಟಿದ್ದಾರೆ. ಕಲ್ಪದ ಹಿಂದೆ ಯಾರು ಎಷ್ಟು ಧಾರಣೆ ಮಾಡಿದ್ದಾರೋ ಅಷ್ಟೇ ಈಗಲೂ ಮಾಡುತ್ತಾರೆ. ಅಂದಾಗ ಪುರುಷಾರ್ಥ ಮಾಡಬೇಕಾಗಿದೆ. ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ. ಎಷ್ಟಾದರೂ ಹಠಯೋಗ ಇತ್ಯಾದಿಗಳನ್ನು ಮಾಡಲಿ ಅದು ಕರ್ಮವೇ ಅಲ್ಲವೇ? ಜೀವನ ಸಂಭಾಲನೆಗಾಗಿ ಇದು ಒಂದು ವ್ಯವಹಾರವಾಗಿದೆ. ಹೆಸರು ಪ್ರಖ್ಯಾತವಾಗುತ್ತದೆ. ಹಣ ಬಹಳ ಸಿಗುತ್ತದೆ. ನೀರಿನ ಮೇಲೆ ಬೆಂಕಿಯ ಮೇಲೆ ನಡೆದಾಡುತ್ತಾರೆ. ಕೇವಲ ಹಾರುವುದಿಲ್ಲವಷ್ಟೇ. ಅದಕ್ಕಾಗಿ ಪೆಟ್ರೋಲ್ ಇತ್ಯಾದಿ ಬೇಕಲ್ಲವೇ? ಆದರೆ ಇದರಿಂದ ಏನೂ ಲಾಭವಿಲ್ಲ. ಪಾವನರಂತೂ ಆಗುವುದಿಲ್ಲ. ವಿಜ್ಞಾನದವರು ಸ್ಪರ್ಧೆಯಾಗಿದೆ. ಅವರದ್ದು ಸೈನ್ಸಿನ ಸ್ಪರ್ಧೆ, ನಿಮ್ಮದು ಸೈಲೆನ್ಸಿನ ಸ್ಪರ್ಧೆಯಾಗಿದೆ. ಎಲ್ಲರೂ ಶಾಂತಿಯನ್ನೇ ಬಯಸುತ್ತಾರೆ. ತಂದೆ ತಿಳಿಸ್ತಾರೆ, ಶಾಂತಿಯಂತೂ ನಿಮ್ಮ ಸ್ವಧರ್ಮವಾಗಿದೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈಗ ನಮ್ಮ ಮನೆ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಇದು ದುಃಖಧಾಮವಾಗಿದೆ. ನಾವು ಶಾಂತಿಧಾಮದಿಂದ ಮತ್ತೆ ಸುಖಧಾಮದಲ್ಲಿ ಬರುತ್ತೇವೆ. ಈ ದುಃಖಧಾಮವು ಸಮಾಪ್ತಿಯಾಗಲಿದೆ. ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸಬೇಕಾಗಿದೆ. ಇನ್ನು ಕೆಲವೇ ದಿನಗಳು ಉಳಿದಿದೆ. ಹೇಗೆ ಮನುಷ್ಯರು ಆ ವಿದ್ಯೆಯ ಮೂಲಕ ಶರೀರ ನಿರ್ವಾಣಾರ್ಥವಾಗಿ ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಅದೃಷ್ಟವಂತ ಮಕ್ಕಳು ತಕ್ಷಣ ನಾವು ಯಾವ ವಿದ್ಯೆಯನ್ನು ಓದಬೇಕೆಂದು ನಿರ್ಣಯ ತೆಗೆದುಕೊಳ್ಳುತ್ತಾರೆ.
ಆ ವಿದ್ಯೆಯಿಂದ ಏನು ಸಿಗುತ್ತದೆ ಮತ್ತು ಈ ವಿದ್ಯೆಯಿಂದ ಏನು ಸಿಗುತ್ತದೆ? ಈ ವಿದ್ಯೆಯಿಂದ 21 ಜನ್ಮಗಳ ಪ್ರಾರಬ್ಧವಾಗುತ್ತದೆ ಅಂದ ಮೇಲೆ ವಿಚಾರ ಮಾಡಬೇಕು, ನಾವು ಯಾವ ವಿದ್ಯೆಯನ್ನು ಓದಬೇಕಾಗಿದೆ. ಯಾರು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆಯೋ ಅವರು ಬೇಹದ್ದಿನ ವಿದ್ಯೆಯಲ್ಲಿ ತೊಡಗಿರುತ್ತಾರೆ. ಆದರೆ ನಾಟಕದ ಯೋಜನೆಯ ಅನುಸಾರ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಆ ವಿದ್ಯೆಯಲ್ಲಿಯೇ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಈ ವಿದ್ಯೆಯನ್ನು ಓದುವುದಿಲ್ಲ, ನಮಗೆ ಬಿಡುವು ಸಿಗುವುದಿಲ್ಲವೆಂದು ಹೇಳುತ್ತಾರೆ. ಇದಕ್ಕೆ ತಂದೆ ಕೇಳುತ್ತಾರೆ, ಯಾವ ಜ್ಞಾನವು ಒಳ್ಳೆಯದು, ಅದರಿಂದೇನು ಸಿಗುತ್ತದೆ ಮತ್ತು ಇದರಿಂದ ಏನು ಸಿಗುತ್ತದೆ ಹೇಳುತ್ತಾರೆ. ಬಾಬಾ, ಸ್ಥೂಲ ಲೌಕಿಕ ವಿದ್ಯೆಯಿಂದ ಏನು ಸಿಗುತ್ತದೆ? ಅಲ್ಪ ಸ್ವಲ್ಪ ಸಂಪಾದನೆ ಮಾಡುತ್ತೇವೆ. ಇಲ್ಲಂತೂ ಭಗವಂತನೇ ಓದಿಸುತ್ತಾರೆ, ನಾವು ಓದಿ ರಾಜ್ಯ ಪದವಿಯನ್ನು ಪಡೆಯಬೇಕಾಗಿದೆ. ಅಂದ ಮೇಲೆ ಯಾವ ಮಾತಿನ ಮೇಲೆ ಹೆಚ್ಚಿನ ಗಮನ ಕೊಡಬೇಕು? ಬಾಬಾ, ಆ ಕೋರ್ಸನ್ನು ಪೂರ್ಣ ಮಾಡಿ ನಂತರ ಬರುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಏನಾಗುವುದೆಂದು ಮುಂದೆ ಹೋದಂತೆ ನೋಡುತ್ತೀರಿ. ಶರೀರಗಳ ಮೇಲೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ಸತ್ಯ ಸಂಪಾದನೆಯಲ್ಲಿ ತೊಡಗಬೇಕೆಂದು ಅರ್ಥವಾಗುತ್ತದೆ. ಯಾರ ಅದೃಷ್ಟದಲ್ಲಿ ಇದೆಯೋ ಅವರೇ ತಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ. ಈಗ ಒತ್ತು ಕೊಟ್ಟು ಹೇಳಬೇಕಾಗಿದೆ, ನಾವಂತೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡೇ ತೋರಿಸುತ್ತೇವೆ. ಬೇಹದ್ದಿನ ತಂದೆಯು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ. ಅಂದ ಮೇಲೆ ನಾವೇಕೆ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಬಾರದು? ಇಷ್ಟೊಂದು ಮಂದಿ ಮಕ್ಕಳು ಪವಿತ್ರರಾಗಿದ್ದಾರೆ. ಸುಳ್ಳನ್ನು ಹೇಳುತ್ತಿಲ್ಲ. ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ, ಓದುತ್ತಿದ್ದಾರೆ. ಆದರೂ ವಿಶ್ವಾಸವನ್ನು ಇಡುವುದಿಲ್ಲ. ಯಾವಾಗ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಬೇಕಾಗಿದೆಯೋ ಆಗಲೇ ಬೇಹದ್ದಿನ ತಂದೆಯು ಬರುವರು. ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಇದು ಬಹಳ ಸ್ಪಷ್ಟವಾಗಿದೆ. ಅವಶ್ಯವಾಗಿ ಅದೇ ಸಮಯವಾಗಿದೆ. ಈಗ ಅನೇಕ ಧರ್ಮಗಳು ಇವೆ. ಒಂದು ಧರ್ಮ ಇರುವುದೇ ಸತ್ಯಯುಗದಲ್ಲಿ. ಇದು ಸಹ ನಿಮ್ಮ ಬುದ್ಧಿಯಲ್ಲಿ ಇದೆ. ನಿಮ್ಮಲ್ಲಿಯೂ ಕೆಲವರು ಇನ್ನೂ ನಿಶ್ಚಯ ಮಾಡಿಕೊಳ್ಳುತ್ತಿದ್ದಾರೆ. ಅರೆ, ನಿಶ್ಚಯ ಮಾಡಿಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆಯೇ? ಶರೀರದ ಮೇಲೆ ಭರವಸೆ ಇಲ್ಲ. ಈ ಅವಕಾಶವನ್ನು ಕಳೆದುಕೊಳ್ಳಬಾರದು. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರಿಗೆ ಏನೂ ಬುದ್ಧಿಯಲ್ಲಿ ಬರುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಸತ್ಯ ಸಂಪಾದನೆ ಮಾಡಿ 21 ಜನ್ಮಗಳಿಗಾಗಿ ತಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕಾಗಿದೆ. ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ಅವಕಾಶವನ್ನು ಕಳೆದುಕೊಳ್ಳಬಾರದು. ನಷ್ಟ ಮೋಹಿಗಳಾಗಿ ತಮ್ಮದೆಲ್ಲವನ್ನ ರುದ್ರಯಜ್ಞದಲ್ಲಿ ಸ್ವಾಹ ಮಾಡಬೇಕಾಗಿದೆ. ತಮ್ಮನ್ನು ಅರ್ಪಣೆ ಮಾಡಿ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಬೇಕಾಗಿದೆ. ಸಾಕಾರ ತಂದೆಯನ್ನ ಫಾಲೋ ಮಾಡಬೇಕಾಗಿದೆ. ವರದಾನ: ಈಶ್ವರೀಯ ನಶೆಯ ಮುಖಾಂತರ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಭವ. ಯಾವ ರೀತಿ ಆ ನಶೆಯು ಎಲ್ಲವನ್ನ ಮರೆಸಿಬಿಡುತ್ತದೆ, ಹಾಗೆ ಈಶ್ವರೀಯ ನಶೆ ದುಃಖದ ಪ್ರಪಂಚವನ್ನು ಸಹಜವಾಗಿ ಮರೆಸಿಬಿಡುತ್ತೆ. ಆ ನಶೆಯಲ್ಲಂತೂ ಬಹಳ ನಷ್ಟವಾಗುತ್ತದೆ. ಅಧಿಕವಾಗಿ ಕುಡಿಯುವುದರಿಂದ ನಾಶವೇ ಆಗಿಬಿಡುತ್ತಾರೆ. ಆದರೆ ಈ ನಶೆ ಅವಿನಾಶಿಯನ್ನಾಗಿ ಮಾಡಿಬಿಡುತ್ತದೆ. ಯಾರು ಸದಾ ಈಶ್ವರೀಯ ನಶೆಯಲ್ಲಿ ಮಸ್ತರಾಗಿರುತ್ತಾರೆ ಅವರು ಸರ್ವ ಪ್ರಾಪ್ತಿ ಸಂಪನ್ನರಾಗಿರುತ್ತಾರೆ. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಈ ಸ್ಮೃತಿಯ ನಶೆ ಏರಿಸುತ್ತದೆ. ಇದೇ ಸ್ಮೃತಿಯಿಂದ ಸಮರ್ಥತೆ ಬಂದುಬಿಡುವುದು. ಸ್ಲೋಗನ್:
ಒಬ್ಬರನ್ನೊಬ್ಬರನ್ನ ಅನುಸರಿಸುವ ಬದಲು ತಂದೆಯನ್ನ ಅನುಸರಿಸಿರಿ. ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಅಂತರ್ಮುಖಿ ಆಗಿರುವವರು ಪ್ರತಿ ಜ್ಞಾನದ ರತ್ನಗಳ ಗುಹ್ಯತೆಯಲ್ಲಿ ಹೋಗಬಹುದು. ಜ್ಞಾನದ ಪ್ರತಿಯೊಂದು ಪಾಯಿಂಟಿನ ರಹಸ್ಯ ಏನಾಗಿದೆ ಹಾಗೂ ಯಾವ ಸಮಯ ಯಾವ ವಿಧಿಯಲ್ಲಿ ಅದನ್ನು ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ತರಬೇಕು, ಈ ರೀತಿ ಅದರ ಮೇಲೆ ಮನನ ಮಾಡುತ್ತಾ ರಹಸ್ಯದ ರಸದಲ್ಲಿ ಹೊರಟು ಹೋಗಿ ಆಗ ನಶೆಯ ಅನುಭವ ಮಾಡುವಿರಿ. ಒಳ್ಳೆಯದು. ಓಂ ಶಾಂತಿ.